ಅಮೂಲ್ಯವಾದಂತಹ ಗಿಡ ಮರಗಳ ನಿರಂತರ ಹುಡುಕಾಟದ ನನ್ನ ಈ ಪಯಣದಲ್ಲಿ ಈ ಅತ್ಯಮೂಲ್ಯವಾದಂತಹ ಮಹಾಬಿಲ್ವ ವೃಕ್ಷ ನನ್ನ ಕಣ್ಣಿಗೆ ಕಂಡಿದ್ದು ನನ್ನ ಪುಣ್ಯ ಅಂತಲೇ ಭಾವಿಸಿದ್ದೀನಿ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಬಿಲ್ವ ವೃಕ್ಷವನ್ನು, ಬಿಲ್ವ ಮರವನ್ನು, ಬಿಲ್ವ ಪತ್ರೆಯನ್ನು ನೋಡಿರ್ತೀರಿ. ಆದರೆ ನೀವಿಲ್ಲಿ ನೋಡ್ತಿರುವಂತಹ ಬಿಲ್ವ ವೃಕ್ಷ ಇದೆಯಲ್ಲ, ಇದು ಅಂತಿಂಥ ಬಿಲ್ವ ವೃಕ್ಷ ಅಲ್ಲ, ಮಹಾಬಿಲ್ವ ವೃಕ್ಷ. ಹಾಗಿದ್ದರೆ ಈ ಮಹಾಬಿಲ್ವ ವೃಕ್ಷಕ್ಕೂ ಮತ್ತು ಸಾಮಾನ್ಯವಾದ ಬಿಲ್ವ ವೃಕ್ಷಕ್ಕೂ ಏನು ವ್ಯತ್ಯಾಸ ಅಂದರೆ, ನೀವೆಲ್ಲ ನೋಡಿರುವಂತಹ ಬಿಲ್ವ ವೃಕ್ಷದಲ್ಲಿ ಒಂದು ಎಲೆಯಲ್ಲಿ 3 ದಳಗಳಿರ್ತವೆ. ಆದರೆ ನೀವಿಲ್ಲಿ ನೋಡ್ತಿರುವ ಈ ಬಿಲ್ವ ವೃಕ್ಷದ ಎಲೆಯಲ್ಲಿ ಒಂದು ಎಲೆಯಲ್ಲಿ 9 ದಳಗಳಿರ್ತವೆ, 11 ದಳಗಳಿರ್ತವೆ, 13 ದಳಗಳಿರ್ತವೆ. ಹೀಗಾಗಿಯೇ ಇದನ್ನು ಮಹಾಬಿಲ್ವ ವೃಕ್ಷ ಅಂತೇಳಿ ಕರೀತಾರೆ. ಶಿವಭಕ್ತನಾಗಿದ್ದ ರಾವಣ ಕೂಡ ಇದೇ ಮಹಾಬಿಲ್ವ ವೃಕ್ಷದ ಪತ್ರೆಯಿಂದಲೇ ಶಿವನನ್ನು ಪೂಜಿಸ್ತಿದ್ದನಂತೆ, ಶಿವನನ್ನು ಪ್ರತ್ಯಕ್ಷ ಮಾಡಿಕೊಂಡಂತೆ. ಈ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿರ್ತೀನಿ, ಅದನ್ನು ನೀವು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ನೋಡಿ. ಈ ಬಿಲ್ವ ವೃಕ್ಷದ ದರ್ಶನ ಮತ್ತು ಸ್ಪರ್ಶ ಮಾತ್ರದಿಂದಲೇ ಎಲ್ಲ ಪಾಪಗಳು ನಾಶವಾಗುತ್ತವೆ ಅನ್ನುತ್ತದೆ ಶಿವಪುರಾಣ. ಈ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ನ ನೋಡುಗರಾದ ನೀವು ಕೂಡ ಈ ಮಹಾಬಿಲ್ವ ವೃಕ್ಷದ ದರ್ಶನವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಎಲ್ಲ ಪಾಪಗಳು ನಾಶವಾಗಿ ತಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಈ ಮಹಾಬಿಲ್ವ ವೃಕ್ಷದಿಂದ ಆಗುವ ಔಷಧಿಯ ಉಪಯೋಗಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮಗೇನು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆತ್ಮೀಯ ವೀಕ್ಷಕರೇ, ಈ ಮಹಾಬಿಲ್ವ ವೃಕ್ಷದ ಪ್ರತಿಯೊಂದು ಭಾಗವು ಅಂದರೆ ಇದರ ಕಾಂಡ, ಬೇರು, ಎಲೆ, ಹಣ್ಣು ಎಲ್ಲವೂ ಕೂಡ ಔಷಧೀಯ ಗುಣಗಳಿಂದ, ಅದರಲ್ಲೂ ಕೂಡ ಆಯುರ್ವೇದ ಔಷಧೀಯ ಗುಣಗಳಿಂದ ಕೂಡಿದೆ. ಆತ್ಮೀಯ ವೀಕ್ಷಕರೇ, ನೀವು ಈ ಆಯುರ್ವೇದ ಔಷಧಿಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಿ ಅಂತಾದರೆ ನೀವು ಸಾಮಾನ್ಯವಾಗಿ ಚರಕ ಸಂಹಿತದ ಬಗ್ಗೆ ಕೇಳಿರ್ತೀರಿ. ಈ ಚರಕ ಸಂಹಿತ ಅಂದರೆ ಚರಕ ಮಹರ್ಷಿ ಈ ಆಯುರ್ವೇದ ಗಿಡಮೂಲಿಕೆಗಳ ಬಗ್ಗೆ ಬರೆದಿರುವಂತಹ ಪುಸ್ತಕ ಆಗಿದೆ. ಆ ಆಯುರ್ವೇದ ಚರಕ ಸಂಹಿತೆಯಲ್ಲಿ ಈ ಅತ್ಯಮೂಲ್ಯವಾದ ಮಹಾಬಿಲ್ವ ವೃಕ್ಷದಿಂದ ಆಗುವ ಉಪಯೋಗಗಳ ಬಗ್ಗೆಯೂ ಆ ಪ್ರಾಚೀನ ಕಾಲದಲ್ಲಿಯೇ ಆ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಆ ಚರಕ ಮಹರ್ಷಿಯು ತನ್ನ ಚರಕ ಸಂಹಿತೆಯಲ್ಲಿ ಈ ಬಿಲ್ವದ ಬಗ್ಗೆ ಹೇಳ್ತಾ, ಬಿಲ್ವವು ಸಂಗ್ರಾಹಕ ಅಂತ ಹೇಳಿದ್ದಾನೆ. ಸಂಗ್ರಾಹಕ ಅಂದರೆ ಏನಪ್ಪ ಅಂದರೆ ಹಿಡಿದಿಟ್ಟುಕೊಳ್ಳುವಂಥದ್ದು ಅಂತ ಅರ್ಥ. ಮತ್ತು ಅದೇ ಚರಕ ಮಹರ್ಷಿ ಈ ಬಿಲ್ವದ ಬಗ್ಗೆ ದೀಪನ ಅಂತ ಹೇಳಿದ್ದಾನೆ. ದೀಪನ ಅಂದರೆ ಹಸಿವನ್ನು ಹೆಚ್ಚಿಸುವಂಥದ್ದು ಅಂತ ಅರ್ಥ. ಮತ್ತು ಈ ಬಿಲ್ವದ ಬಗ್ಗೆನೇ ಹೇಳ್ತಾನೆ, ಈ ಬಿಲ್ವ ಕಫವಾತ ಶಾಮಕ ಅಂತ ಹೇಳಿದ್ದಾನೆ. ಕಫ ವಾತ ಶಾಮಕ ಅಂದರೆ ಕಫವನ್ನು, ವಾತವನ್ನು ನಿವಾರಣೆ ಮಾಡುವಂಥದ್ದು ಅಂತ ಹೇಳಿದ್ದಾನೆ. ಒಟ್ಟಾರೆ ಆ ಚರಕ ಮಹರ್ಷಿ ಏನು ಹೇಳ್ತಾನಪ್ಪ ಅಂದರೆ, ಔಷಧಗಳಲ್ಲೇ ಸರ್ವಶ್ರೇಷ್ಠ ಔಷಧಿ ಬಿಲ್ವ ಅಂತ ಹೇಳಿದ್ದಾನೆ. ಆದ್ದರಿಂದ ಈ ಬಿಲ್ವ ವೃಕ್ಷ ಈ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ರೋಗಗಳಿಗೆ ನಿವಾರಣೆಯನ್ನು ಮಾಡುವಂತಹ ಔಷಧಗಳ ತಯಾರಿಕೆಯಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ. ಈ ಆಯುರ್ವೇದದಲ್ಲಿ ದಶಮೂಲಾರಿಷ್ಟ ಅಂತೇಳಿ ಒಂದು ಔಷಧಿಯನ್ನು ತಯಾರು ಮಾಡ್ತಾರೆ. ಅಂದರೆ ದಶ ಅಂದರೆ 10 ಗಿಡಮೂಲಿಕೆಗಳಿಂದ ತಯಾರಿಸುವಂತಹ ಒಂದು ಅತ್ಯುತ್ತಮ ಔಷಧಿಯಾಗಿದ್ದು, ಆ ದಶಗಳ ಪೈಕಿ ಈ ಬಿಲ್ವದ ಬೇರನ್ನು ಕೂಡ ಆ ದಶಮೂಲಾರಿಷ್ಟ ತಯಾರಿಕೆಯಲ್ಲಿ ಬಳಸಿಕೊಳ್ತಾರೆ. ಈ ದಶಮೂಲಾರಿಷ್ಟ ಇದೆಯಲ್ಲ, ಇದು ಒಂದು ಅತ್ಯುತ್ತಮವಾದಂತಹ ವಾತ ನಿವಾರಕ ಆಗಿದೆ ಮತ್ತು ನೋವು ನಿವಾರಕ ಕೂಡ ಆಗಿದೆ. ಈ ದಶಮೂಲಾರಿಷ್ಟದ ಕಷಾಯವನ್ನು ಕುಡಿಯುವುದರಿಂದ ನಿಮ್ಮ ದೇಹದ ಎಲ್ಲ ನೋವುಗಳು ಕೂಡ ನಿವಾರಣೆ ಆಗ್ತವೆ. ಈ ದಶಮೂಲಾರಿಷ್ಟ ಒಂದು ಕಡೆಗಿರಲಿ, ನಿಮಗೆ ಬೇಕಂತ ಅನಿಸಿದರೆ ದಶಮೂಲಾರಿಷ್ಟದ ಆನ್ಲೈನ್ ಲಿಂಕನ್ನು ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ತರಿಸ್ಕೊಳ್ಳಿ. ಮತ್ತು ನಿಮಗೆ ಈ ಶುಗರ್ ಅಂದರೆ ಮಧುಮೇಹ ಇದೆ ಅಂತ ಅನಿಸಿದರೆ ನೀವೇನು ಮಾಡಬೇಕಾಗಿಲ್ಲ. ಈ ಮಹಾಬಿಲ್ವ ವೃಕ್ಷದ ಒಂದಷ್ಟು ಎಲೆಗಳನ್ನು ತಗೊಂಡು ಅದರಿಂದ 10 ml ರಸವನ್ನು ತೆಗೆದು ಅದನ್ನು ಬೆಳಿಗ್ಗೆ ಮತ್ತು ರಾತ್ರಿ ಕುಡಿತಾ ಬಂದರೆ ನಿಮ್ಮ ದೇಹದಲ್ಲಿರುವ ಮಧುಮೇಹ ನಿಯಂತ್ರಣಕ್ಕೆ ಬರ್ತದೆ. ಹೋಗಲಿ, ನೀವು ಈ ಬಿಲ್ವಪತ್ರದ ಎಲೆಯನ್ನು ಕಿತ್ಕೊಂಡು ಬರೋದು ಬೇಡ, ಅದರಿಂದ ರಸವನ್ನು ತೆಗೆದು ಕುಡಿಯೋದು ಬೇಡ. ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಹೋಗಿ ಈ ಬಿಲ್ವಪತ್ರ ಮರದಿಂದನ 3-4 ಎಲೆಗಳನ್ನು ಕಿತ್ಕೊಂಡು ಚೆನ್ನಾಗಿ ಜಿಗಿದು ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿರುವ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬರ್ತದೆ. ಆ ಮೂಲಕ ಮಧುಮೇಹ ಕಂಟ್ರೋಲ್ನಲ್ಲಿರ್ತದೆ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಇದರ ಮತ್ತಷ್ಟು ಔಷಧೀಯ ಗುಣಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಎಲ್ರಿಗೂ ನಮಸ್ತೆ.